ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಮತ್ತು 67ನೇ ಅಧ್ಯಾಯ, ಚಾಪ್ಟರ್ 67. ಕೀರ್ತನೆ 67 ಮತ್ತು ಕೀರ್ತನೆ 98 ಒಂದಕ್ಕೊಂದು ಸಂಬಂಧ ಇರುವಂಥ ಒಂದು ಕೀರ್ತನೆಯಾಗಿದೆ. ಕೀರ್ತನೆ 98 ಏನಿದೆ ನೋಡೋಣ ಬನ್ನಿರಿ. ಯಾಕಂತ ಹೇಳಿದರೆ ಇಲ್ಲಿ ಶಿರೋನಾಮೆಯಲ್ಲಿ ಆ ಟೈಟಲ್ನಲ್ಲಿ ಕೊಟ್ಟಿದ್ದಾರೆ, ದೈವ ಸ್ತುತಿ ಪ್ರೋತ್ಸಾಹ ಅಂತ ಹೇಳ್ಬಿಟ್ಟು. 98ನೇ ಕೀರ್ತನೆ ಯೆಹೋವ ರಾಜನ ರಕ್ಷಣೆಯನ್ನು ಕೊಂಡಾಡುವುದು ಅಂತ ಹೇಳ್ಬಿಟ್ಟು. ಈ ಕೀರ್ತನೆ ಅನಾಮಧೇಯ, ಯಾರು ಬರೆದಿದ್ರಂತ ಗೊತ್ತಿಲ್ಲ, 98. ಆದರೆ ಈ 67ನೇ ಕೀರ್ತನೆ ಅದನ್ನು ಕೂಡ ಯಾರು ಬರೆದ್ರಂತ ಗೊತ್ತಿಲ್ಲ. ಕೀರ್ತನೆಗಳು 150, ಅದರಲ್ಲಿ 70 ಕೀರ್ತನೆಯನ್ನು ದಾವೀದನು ಬರೆದದ್ದು, 12 ಕೀರ್ತನೆ ಆಸಾಫನು ಬರೆದಿದ್ದು, 10 ಕೀರ್ತನೆ ಕೋರಾಹಿಯರು ಬರೆದಿದ್ದು, ಸೊಲೊಮೋನನು 2 ಕೀರ್ತನೆ ಬರೆದಿದ್ದು, ಮತ್ತು ಮೋಶೆ 1 ಕೀರ್ತನೆ, ಈತಾನನು 1 ಕೀರ್ತನೆ, ಹಾಮಾನನು 1 ಕೀರ್ತನೆ, ಉಳಿದಂಥ ಸುಮಾರು 50 ಕೀರ್ತನೆಗಳು ಅನಾಮಧೇಯ. ಸರಿ, 67ನೇ ಕೀರ್ತನೆಯ ಮೊದಲನೇ ವಚನ ಈ ರೀತಿಯಾಗಿದೆ, ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು. ದೇವರ ಒಂದು ಆಶೀರ್ವಾದ ನಾವು ಹೊಂದುವುದರ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಈ ಕೀರ್ತನೆಗಾರನು ಯಾವ ರೀತಿಯಾಗಿ ದೇವರ ಆಶೀರ್ವಾದ ಪಡ್ಕೊಳ್ಬಹುದು ಎಂಬುದನ್ನು ತಿಳ್ಕೊಂಡು ಈ ರೀತಿಯಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಯಾಕಂದರೆ ಕೀರ್ತನೆ ಪ್ರಾರ್ಥನೆಯಾಗಿರೋದರಿಂದ, ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು. ಅಂದರೆ ದೇವರ ಕಟಾಕ್ಷದಿಂದ, ದೇವರ ಕೃಪೆಯಿಂದ ಆಶೀರ್ವಾದ, ದೇವರ ಮೆಚ್ಚುಗೆಯಿಂದ ಎಂಬುದಾಗಿ. ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಅಂತ ಹೇಳಿದಾಗ, ಹೌದು, ಅದು ಯಾವ ಒಂದು ಅರಣ್ಯಕಾಂಡದಲ್ಲಿ ಯಾವ ರೀತಿಯಾಗಿ ಆರೋನನು ಇಸ್ರಾಯೇಲರನ್ನು ಆಶೀರ್ವದಿಸಿದಾಗ ಅಂಥ ಒಂದು ಪದವನ್ನು ಬಳಸುವಂಥದ್ದನ್ನು ನಾವು ನೋಡ್ಬೋದು. ಪ್ರಸನ್ನತೆ, ದೇವರ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಎಂಬಂಥ ಒಂದು ಕೀರ್ತನೆ. ಆ ರೀತಿಯ ಹೇಳಿಬಿಟ್ಟು ಸೆಲಾ ಎಂಬುದಾಗಿ ಒಂದು ಪದ ಇಲ್ಲಿ ಉಪಯೋಗಿಸಲಾಗಿದೆ. ಆಗಾಗ ಆ ಪದ ಬರ್ತದೆ. ಅದಕ್ಕೆ ಸುಮಾರು 10 ಅರ್ಥಗಳು ಇದೆ ಈ ಸೆಲಾ ಅನ್ನುವಂಥ ಪದಕ್ಕೆ. ಅಥವಾ ಕೆಲವನ್ನು ನಾವು ಹೇಳ್ಬೋದು. ಒಂದು ಏನಂದರೆ ಸ್ವರವೆತ್ತು, ಅದು ಆಮೇನ್ ಎಂಬುದಾಗಿ, ಹಾಗೇ ಆಗಲಿ, ನಿತ್ಯವಾಗಿ ಎಂಬಂಥ ಹೆಸರು, ಅರ್ಥ ಇದಕ್ಕೆ ಕೊಡ್ಬೋದು. 2ನೇ ವಚನ, ಕೀರ್ತನೆ 67 2ನೇ ವಚನದಲ್ಲಿ, ಇದರಿಂದ, ಯಾವುದರಿಂದ? ದೇವರು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿದಾಗ, ದೇವರು ಕಟಾಕ್ಷ ಬಿಟ್ಟು ನಮ್ಮನ್ನು ಆಶೀರ್ವದಿಸಿದಾಗ ಸಂಭವಿಸುವಂಥದ್ದೇನು? ಭೂಲೋಕದಲ್ಲಿ ದೇವರ ಪರಿಪಾಲನಾ ಮಾರ್ಗವು ಮತ್ತು ರಕ್ಷಣೆಯು ಪ್ರಸಿದ್ಧವಾಗು. ಹಾಗಾದರೆ ದೇವರು 2 ಕಾರ್ಯಗಳನ್ನು ಮಾಡುವುದಾದರೆ ಜನರಲ್ಲಿ 2 ಕಾರ್ಯಗಳಾಗ್ತವೆ ಅಂತ ಹೇಳ್ಬಿಟ್ಟು ಕೀರ್ತನೆಗಾರನ ಒಂದು ಅನಿಸಿಕೆ ಅಥವಾ ನಂಬಿಕೆ ಅಂತ ಹೇಳ್ಬೋದು. ದೇವರೇ ನಮ್ಮನ್ನು ಆಶೀರ್ವದಿಸು ಮತ್ತು ನಮ್ಮನ್ನು ನೋಡು. ದೇವರ ಆಶೀರ್ವಾದ, ದೇವರ ನೋಟ, ಇವೆರಡು ನಮಗೆ ಸಿಕ್ಕಿದಾಗ ಭೂಲೋಕದಲ್ಲಿ ಅಥವಾ ಜನಾಂಗಗಳಲ್ಲಿ ಏನಾಗ್ತದೆ? ದೇವರ ಮಾರ್ಗವು, ದೇವರ ರಕ್ಷಣೆಯು ಪ್ರಸಿದ್ಧವಾಗುವುದು. ದೇವರ ಆಶೀರ್ವಾದ, ದೇವರ ನೋಟ, ದೇವರ ಮಾರ್ಗ, ದೇವರ ರಕ್ಷಣೆ.
ಒಳ್ಳೆಯ ಒಂದು ಪ್ರಾರ್ಥನೆಯಾಗಿ ಇದನ್ನು ನಾವು ತಗೊಳ್ಬೋದು. ಯಾಕಂದರೆ ಕೀರ್ತನೆಯನ್ನು ಪ್ರಾರ್ಥನೆಯನ್ನಾಗಿ ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಈ ರೀತಿಯಾಗಿ ನಾವು ಮಾಡ್ಬೋದು. ದೇವರೇ, ನಿನ್ನ ಆಶೀರ್ವಾದವು, ನಿನ್ನ ನೋಟವು ನಮ್ಮ ಮೇಲೆ ಇರುವುದಾದರೆ ಜನರಲ್ಲಿ ನಿನ್ನ ಮಾರ್ಗವು, ನಿನ್ನ ರಕ್ಷಣೆಯು ಅವರಿಗೆ ಪ್ರಸಿದ್ಧವಾಗುತ್ತೆ ಎಂಬುದಾಗಿ. ಮಾರ್ಗ, ರಕ್ಷಣೆ ಎಂಬಂಥ 2ನೇ ವಚನದಲ್ಲಿರುವಂಥ ಎರಡೂ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಯಾಕಂತ ಹೇಳಿದರೆ ದೇವರ ಮಾರ್ಗ ಯೇಸು ಕರ್ತನು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ನಾನೇ ಮಾರ್ಗವು, ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರ ಮಾರ್ಗ ಅಲ್ಲಿ ಸ್ಪಷ್ಟವಾಗ್ತದೆ. ಮತ್ತು ಇಲ್ಲಿ ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ನಿನ್ನ ರಕ್ಷಣೆ, ನಿನ್ನ ಮಾರ್ಗ ಪ್ರಸಿದ್ಧವಾಗಬೇಕಾದರೆ ನಿನ್ನ ಆಶೀರ್ವಾದ, ಹೌದು, ಕಟಾಕ್ಷದಿಂದ ನಿನ್ನ ಆಶೀರ್ವಾದ, ಪ್ರಸನ್ನ ಮುಖದಿಂದ ನಿನ್ನ ನೋಟ, ಇವೆರಡು ಇರುವುದಾದರೆ ಜನರಿಗೆ ದೇವರ ಮಾರ್ಗ, ದೇವರ ರಕ್ಷಣೆ ಪ್ರಸಿದ್ಧವಾಗುತ್ತೆ, ಅನುಭವವಾಗುತ್ತೆ. ಈ ರಕ್ಷಣೆಯು ಅಂತ ಹೇಳಿದಾಗ ಒಂದು ವಾಕ್ಯ ನಾವು ನೋಡುವಂಥದ್ದು ಒಳ್ಳೆಯದು. ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದು ಯಾವುದಂದರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ಇಲ್ಲಿ ಸನ್ನಿವೇಶ ಭಾಳ ವಿಚಿತ್ರವಾಗಿದೆ. ಅದೇನೆಂದರೆ ಒಬ್ಬ ಮಹಾಭಕ್ತನು, ಸಿಮಿಯೋನ್ ಅಂತ ಅವನ ಹೆಸರು. ಅವನಿಗೊಂದು ಆಶೆ ಇತ್ತಂತೆ. ಅವನಿಗೆ ಒಂದು ಇಷ್ಟಾರ್ಥ ಅಂತ ಹೇಳ್ಬೋದು. ಅವನ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾನೆ. ಅವನಿಗೆ ಒಂದು ಪ್ರವಾದನೆಯಾಗಿ ಒಂದು ವಾಗ್ದಾನ ಸಿಗ್ತದೆ. ಅದೇನಂತ ಹೇಳಿದ್ರೆ, ನೀನು ಮಗುವಾಗಿ ಹುಟ್ಟುವ ಯೇಸು ಕ್ರಿಸ್ತನನ್ನು ನೋಡುವ ತನಕ ಸಾಯುವುದಿಲ್ಲ ಅಂತ ಹೇಳಿಬಿಟ್ಟು. ವಾವ್, ಭಾಳ ವಿಚಿತ್ರವಾದಂಥ ಒಂದು ಅನುಭವ. ಅವನಿಗೆ ಆ ಅನುಭವ ಸಿಕ್ಕಿದಾಗ ಏನಾಯಿತು? ಹೌದು, ಅವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬರ್ತಾನೆ. ಆ ವ್ಯಕ್ತಿ, ಮತ್ತು ಅವನ ಹೆಸರು ಸಿಮಿಯೋನನು ಅಂತ ಹೇಳಿಬಿಟ್ಟು, ಸಿಮಿಯೋನನು ಅಂತ ಒಬ್ಬ ವ್ಯಕ್ತಿ. ಅವನು ನೀತಿವಂತನಾಗಿರ್ತಾನೆ, ದೇವಭಕ್ತನಾಗಿರ್ತಾನೆ, ಇಸ್ರಾಯೇಲ್ ಜನರನ್ನು ಸಂತೈಸುವವನು, ಅಂದರೆ ಕರ್ತನಾದ ಯೇಸು ಬರ್ತಾನೆಂಬುದಾಗಿ ಅವನು ಹಾರೈಸ್ತಾ ಇದ್ದನು. ಅಂಥ ವ್ಯಕ್ತಿ ಯೇಸು ಸ್ವಾಮಿಯನ್ನು ನೋಡಿದಾಗ, ಯೇಸು ಸ್ವಾಮಿ ಶಿಶುವಾಗಿರುವಂಥ ಯೇಸುವನ್ನು ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದರೆ, ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು ಎಂಬುದಾಗಿ. ಹೌದು, ಆ ರೀತಿಯಾಗಿ ಅವನು ಹೇಳ್ತಾನೆ, ನೀನು ನೇಮಿಸಿರುವ ರಕ್ಷಕನನ್ನು ಅಥವಾ ರಕ್ಷಣೆಯನ್ನು ಎಂಬುದಾಗಿ ಕೂಡ ಒಂದು ಭಾಷಾಂತರದಲ್ಲಿದೆ. ಅದನ್ನು ಕಣ್ಣಾರೆ ಕಂಡನು. ಇದು ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ, ಆತನನ್ನು ಸೂಚಿಸುವಂಥ ಒಂದು ಕೀರ್ತನೆ ಇದಾಗಿರ್ತದೆ. ಚಿಕ್ಕ ಕೀರ್ತನೆ ಆದರೂ ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಳುವಂಥ ವಿಷಯಗಳು ಕೀರ್ತನೆಯಲ್ಲಿ ಬಂದಿವೆ. 3ನೇ ವಚನ, ಕೀರ್ತನೆ 67ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದೆ. 3ನೇ ವಚನ, Psalm 67 and verse 3, ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಈ ಕೀರ್ತನೆಗಾರನ ಹೆಸರು ನಮಗೆ ಗೊತ್ತಿಲ್ಲ, ಆದರೆ ಯಾಕೋ ಈ ಕೀರ್ತನೆಗಾರನು ಭಾಳ ಸಾರ್ವತ್ರಿಕವಾದಂಥ ಒಂದು ಮನೋಭಾವನೆಯನ್ನು ಹೊಂದಿದ ಕೀರ್ತನೆಗಾರನಾಗಿದ್ದಾನೆ. ಯಾಕಂತ ಹೇಳಿದರೆ, ಇಸ್ರಾಯೇಲ್ರನ್ನು ತಿಳ್ಕೊಳ್ಳಿ ಎಂಬುದಾಗಿ ಹೇಳಲಿಲ್ಲ. ಆ ರೀತಿಯಾಗಿ ಹೇಳೋದು ಒಳ್ಳೆಯದು. ನಾನು ನಿನ್ನನ್ನು ತಿಳ್ಕೊಳ್ಬೇಕು, ನಾನು ನಿನ್ನನ್ನು ಕೀರ್ತಿಸುವೆನು ಎಂಬುದಾಗಿ ಹೇಳಲಿಲ್ಲ. ಆ ರೀತಿಯಾಗಿ ಕೂಡ ಕೀರ್ತಿಸುವಂಥದ್ದು ಒಳ್ಳೆಯದು. ನನ್ನ ಮನೆಯವರು ನಿನ್ನನ್ನು ಕೀರ್ತಿಸಲಿ ಅಥವಾ ಸೇವಿಸಲಿ ಎಂಬುದಾಗಿ ಯೆಹೋಶುವನು 24:15 ಹೇಳಿದಂತೆ ಹೇಳಿದರೂ ಕೂಡ ಒಳ್ಳೆಯದೇ. ನಾನು ವೈಯಕ್ತಿಕವಾಗಿ, ಮನೆಯವರು
ಕೌಟುಂಬಿಕವಾಗಿ. ನನ್ನ ದೇಶ ಇಡೀ ರಾಷ್ಟ್ರ ಪ್ರೇಮ ಅವನಿಗಿತ್ತು ಎಂಬುದಾಗಿ ಹೇಳ್ಬೋದು. ಆದರೆ ಈ ಕೀರ್ತನೆಗಾರನು ಕೀರ್ತನೆ 66 ಆ ರೀತಿಯಾಗಿ ಪ್ರಾರಂಭಿಸುವಾಗ ಸರ್ವ ಜನಾಂಗಗಳಿರ ಅಂತ ಹೇಳ್ತಾನೆ. ಇಲ್ಲಿ ಕೂಡ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಇವನ ಈ ಕೀರ್ತನೆಗಾರನ ಒಂದು ಆಶೆ, ಇಡೀ ಲೋಕ ಎಲ್ಲರೂ ತಿಳ್ಕೊಳ್ಬೇಕು, ಎಲ್ಲರೂ ದೇವರನ್ನು ತಿಳ್ಕೊಳ್ಬೇಕು, ಎಲ್ಲರೂ ದೇವರನ್ನು ಕೊಂಡಾಡಬೇಕು. ಭಾಳ ದೊಡ್ಡ ವಿಷನ್, ಭಾಳ ದೊಡ್ಡ ದರ್ಶನ ಇವನಿಗಿದೆ. ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಈಗಾಗಲೇ ಒಂದು ಸರಿ ಹೇಳಿದ ದೇವರಿಗೆ ಹೇಳ್ತಿದ್ದಾನೆ. ಆದರೆ ಕೀರ್ತನೆ 66ರಲ್ಲಿ ದೇವ್ರಿಗೆ ಹೇಳಲಿಲ್ಲ, ಜನರಿಗೆ ಹೇಳ್ತಾನೆ. ಸರ್ವ ಜನಾಂಗಗಳಿರ, ಎಲ್ಲ ಜನರೇ ಎಂಬುದಾಗಿ ಹೇಳಿಬಿಟ್ಟು, ಆದರೆ ಇಲ್ಲಿ ದೇವರಿಗೆ ಹೇಳ್ತಿದ್ದಾನೆ, ದೇವರೇ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ ಎಂಬುದಾಗಿ ಹೇಳಿಬಿಟ್ಟು ಅನಂತರ 4ನೇ ವಚನಕ್ಕೆ ನಾವು ಹೋಗ್ತಿದ್ದೇವೆ. ಕೀರ್ತನೆ 67:4. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ. ನೀತಿ ಅಂತ ಹೇಳಿದಾಗ ಯೇಸು ಕ್ರಿಸ್ತನನ್ನು ಅದು ಸೂಚಿಸ್ತದೆ. ಯಾಕೆ ಆ ರೀತಿಯಾಗಿ ಅಂತ ಹೇಳಿದರೆ, 1 ಕೊರಿಂಥ ಅದು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಬನ್ನಿರಿ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ ವಚನ 30ರಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇರುವಂಥದ್ದನ್ನು ಗಮನಿಸಬಹುದು. ಏನಿದೆ ನೋಡೋಣ ಬನ್ನಿರಿ. 1 ಕೊರಿಂಥ 1:30, 1 Corinthians chapter 1 and verse 30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಬಂದ ಜ್ಞಾನವು ನೀತಿಯು. ದೇವರ ನೀತಿ ಯೇಸು ಕ್ರಿಸ್ತ ಎಂಬುದಾಗಿ ನೋಡ್ತೇವೆ. ಸರಿ, ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಅಂದರೆ ಕ್ರಿಸ್ತನಿಂದ ಆಳಿ. ಯೇಸು ಕ್ರಿಸ್ತನ ಒಂದು ಚಿತ್ರ ಮತ್ತೆ ಬಂತು. ಕೀರ್ತನೆಯಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಪ್ರತಿ ಕೀರ್ತನೆಯಲ್ಲಿ ಕ್ರಿಸ್ತನ ಬಗ್ಗೆ ಇದೆ ಎಂಬುದಾಗಿ ನೋಡಿಕೊಳ್ಬೋದು. ಸರಿ, 67ನೇ ಕೀರ್ತನೆಯ 4ನೇ ವಚನದಲ್ಲಿ 2ನೇ ಭಾಗ 3ನೇ ಭಾಗ ನಾವು ನೋಡಿಕೊಳ್ಳೋಣ. ನೀನು ಸಮಸ್ತ ದೇಶಗಳವರ ನೀತಿಯಿಂದ ಆಳಿ, ಭೂಪ್ರಜೆಗಳನ್ನೆಲ್ಲ, ಭೂಮಿಯ ಪ್ರಜೆಗಳನ್ನು ಎಲ್ಲ. ನೋಡ್ರಿ, ಮತ್ತೆ ಈ ಕೀರ್ತನೆಗಾರನಿಗೆ ವರ್ಲ್ಡ್ ವ್ಯೂ, ಲೋಕ ದೃಶ್ಯ, ಲೋಕ ನೋಟ, ಪ್ರಪಂಚ ನೋಟದ ಮನೋಭಾವನೆ ಅಂತ ಹೇಳನ್ರಿ. ಈ ಹ್ಯಾಡ್ ಆ್ಯನ್ ಆ್ಯಟಿಟ್ಯೂಡ್ ಆಫ್ ವರ್ಲ್ಡ್ ವ್ಯೂ. ನಿಜಕ್ಕೂ ಆ ದೇವರು ಅಂತ ಹೇಳಿದ ಮೇಲೆ ಎಲ್ರಿಗೂ ಆತನು ಸಂಬಂಧ, ಎಲ್ಲರಿಗೂ ಆತನು ಲಿಂಕ್ ಆಗಿರುವುದರಿಂದ ಈತನು ಭೂಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದಘೋಷ ಮಾಡಲಿ. ವಾವ್! ಈ ಕೀರ್ತನೆಗಾರನಿಗೆ ಈ 2 ಕೀರ್ತನೆಗಳನ್ನು ನಾವು ನೋಡಿದ್ವಿ. 66ನೇ ಕೀರ್ತನೆ, 67ನೇ ಕೀರ್ತನೆ. ಅನಾಮಧೇಯ ಯಾರಂತ ಗೊತ್ತಿಲ್ಲ, ಆದರೂ ಕೂಡ ಇವನ ಒಂದು ಆಶೆ ಎಲ್ಲ ಜನರು ಅಂತ ಆಗಾಗ ತಿಳಿಸ್ತಾನೆ. ಅಷ್ಟೇ ಅಲ್ಲ, ಅವರು ಕೀರ್ತಿಸಲಿ, ಹರ್ಷಿಸಲಿ ಎಂಬುದಾಗಿ 3 ಮಾತಿನಲ್ಲಿ ಈ ಕೀರ್ತನೆಗಾರನ ಒಂದು ಆಶೆ, ಬಯಕೆ, ಪ್ರಾರ್ಥನೆ ಏನಾಗಿತ್ತು ಎಂಬುದಾಗಿ ನೋಡುವಾಗ ಎಲ್ಲ ಜನರು, ಲೋಕದಲ್ಲಿರುವಂಥ ಎಲ್ಲರೂ ದೇವರನ್ನು ಕೀರ್ತಿಸಬೇಕು ಮತ್ತು ದೇವರಲ್ಲಿ ಸಂತೋಷಿಸಬೇಕು. ವಾವ್! ಆಶ್ಚರ್ಯ ಇದು. ಆದರೂ ಕೂಡ ಇದನ್ನು ನಾವು ನೋಡ್ತಿದ್ದೇವೆ. ಯಾಕೆ ಭೂಪ್ರಜೆಗಳನ್ನೆಲ್ಲ ನಡೆಸುವಾತನು ಅಂತ ಹೇಳ್ತಾನೆ. ಒಂದು ವಾಕ್ಯ ಭಾಳ
ಅನ್ವಯವಾಗುವಂಥ ಒಂದು ವಾಕ್ಯವನ್ನು ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಒಂದು ಆಶ್ಚರ್ಯವಾದಂಥ ಒಂದು ಮಾತನ್ನು ಅಲ್ಲಿ ನಾವು ಗಮನಿಸ್ಬೋದು. ಅದನ್ನು ನಿಧಾನಕ್ಕೆ ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ನನಗೂ ಕೂಡ ಭಾಳ ಆಶ್ಚರ್ಯವಾಯಿತು ಇದನ್ನು ನೋಡಿದಾಗ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 11ನೇ ವಚನ ಈ ರೀತಿಯಾಗಿದೆ. 3:11 ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿ ಮಾಡಿಸಿಕೊಳ್ಳುವರು ಎಂಬ ಭೇದವಿಲ್ಲ. ಅನಂತರ ಬರೆದಿದೆ, ಆದರೆ ಕ್ರಿಸ್ತನು ಸಮಸ್ತರಲ್ಲಿಯೂ ಸಮಸ್ತವೂ ಆಗಿದ್ದಾನೆ ಎಂಬುದಾಗಿ ಒಂದು ಮಾತು ಹೇಳಲಾಗಿದೆ. ಅಷ್ಟೇ ಅಲ್ಲ, 2:11 ಕೂಡ ಓದ್ತೇನೆ. ಇನ್ನೂ ಶಾಕಿಂಗ್ ಆಗಿ ಇರುವಂಥ ಒಂದು ವಿಷಯ, ಆತನು ಅಂದರೆ ಕ್ರಿಸ್ತನು ಎಲ್ಲ ದೊರೆತನಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಶಿರಸ್ಸು. ನಾನು ತಿಳ್ಕೊಂಡಂಥ ಒಂದು ವಿಷಯ ಏನಂತ ಹೇಳಿದರೆ, ಕ್ರಿಸ್ತನು ಸಭೆಗೆ ಕ್ರಿಸ್ತನು ಅಂತ ಹೇಳ್ಬಿಟ್ಟು, ಅದು ನಿಜ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ಏನಂದರೆ, ಕ್ರಿಸ್ತನು ಎಲ್ಲ ದೊರೆತನಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಒಡೆಯನು. ಹಿ ಈಸ್ ದ ಲಾರ್ಡ್ ಆಫ್ ಎವ್ರಿ ಕಂಟ್ರಿ, ಎವ್ರಿ ಅಥಾರಿಟಿ. ಪ್ರತಿ ರಾಷ್ಟ್ರ, ಪ್ರತಿ ಅಧಿಕಾರಿ, ಪ್ರತಿ ಮಂತ್ರಿಗೂ ಶಿರಸ್ಸು. ದೊಡ್ಡ ಅಧಿಕಾರಿಗೆ ಶಿರಸ್ಸು ಯೇಸು ಕ್ರಿಸ್ತನು ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ಆದ ಕಾರಣ ಇಲ್ಲಿ ಭೂಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರಿ. ಭೂಪ್ರಜೆಗಳು ಅಂದರೆ ಭೂಮಿಯಲ್ಲಿರುವ ಎಲ್ಲ ಪ್ರಜೆಗಳನ್ನು ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಲಿ, ಆನಂದಘೋಷ ಮಾಡಲಿ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ಕೂಡ ನಾವು ನೋಡಬೇಕು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ, ಭಾಳ ವಿಚಿತ್ರವಾದಂಥ ಒಂದು ವಾಕ್ಯ. ಅದನ್ನು ನೋಡಿದಾಗ ಮೊದಲನೇ ಸಾರಿ ನನಗೆ ಆಶ್ಚರ್ಯವಾಯಿತು. ಮತ್ತಾಯ 25 ಏನಿದೆ ನೋಡೋಣ ಬನ್ನಿರಿ. ಅಲ್ಲಿ ನ್ಯಾಯ ತೀರ್ಪಿನ ಒಂದು ಸೀನ್, ದೃಶ್ಯ, ಅಲ್ಲಿ ನಡೆಯುವಂಥ ಒಂದು ಘಟನೆ ಭಾಳ ವಿಚಿತ್ರವಾಗಿದೆ, ಭಾಳ ಗಂಭೀರವಾಗಿ ಕೂಡ ಇದೆ. 25:32 ಎಲ್ಲ ದೇಶಗಳ ಜನರು, ಎಷ್ಟು ಜನರು? ಎಲ್ಲ ದೇಶಗಳ ಜನರು ಸರಿ, ಆತನ ಮುಂದೆ, ಕ್ರಿಸ್ತನ ಮುಂದೆ ಕೂಡಿಸಲ್ಪಡುವರು. ಹೌದು, ವಿಚಿತ್ರ. ನ್ಯಾಯ ತೀರ್ಪಿಗೆ ಆ ರೀತಿಯಾಗಿರಬೇಕು. ಆದ ಕಾರಣ ಈಗಲೂ ಆತನು ಆಳಿಕೆ ಮಾಡಲಿಕ್ಕೆ ಯತ್ನಿಸ್ತಿದ್ದಾನೆ. ದೇವರೇ, 5ನೇ ವಚನ, ಕೀರ್ತನೆ 67:5, ದೇವರೇ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಮತ್ತೆ ಅದೇ ವಿಷಯ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಮತ್ತೆ ಅದೇ 3ನೇ ವಚನವನ್ನೇ ಮತ್ತೆ 5ನೇ ವಚನದಲ್ಲಿ ರಿಪೀಟ್ ಮಾಡ್ತಾ ಇದ್ದಾನೆ ಕೀರ್ತನೆಗಾರನು. ಭೂಮಿಯು ಒಳ್ಳೆ ಬೆಳೆಯನ್ನು ಕೊಟ್ಟಿರ್ತದೆ. ದೇವರು, ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು. ಹೌದು, ಸ್ಟಾರ್ಟಿಂಗ್ನಲ್ಲಿ ದೇವರ ಆಶೀರ್ವಾದವನ್ನು ಅಪೇಕ್ಷಿಸಿದಂಥ ಈ ಕೀರ್ತನೆಗಾರನು 67ನೇ ಅಧ್ಯಾಯದಲ್ಲಿ ಮತ್ತೆ 6ನೇ ವಚನದಲ್ಲಿ ಅದನ್ನು ದೃಢಪಡಿಸಿಕೊಂಡು ನಮ್ಮನ್ನು ಆಶೀರ್ವದಿಸುವನು ಅಂತ ಹೇಳಿಬಿಟ್ಟು 7ನೇ ವಚನದಲ್ಲಿ ಮತ್ತೆ ರಿಪೀಟ್ ಮಾಡ್ತಾನೆ 3ನೇ ಸಾರಿ, ಆತನು ನಮ್ಮನ್ನು ಆಶೀರ್ವದಿಸುವನು. ವಾವ್! ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವರು. ಆ ರೀತಿಯಾಗಿರುವಂತೆ ಆಗಲಿ, ಹೊಸ ಲೋಕವನ್ನು ನಿರ್ಮಿತವಾಗಲಿ. ಕೀರ್ತನೆ 67ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.